ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಯಾವುದೇ ಒಂದು ಶುಭ ಕಾರ್ಯ ಮಾಡಲು ನಾವುಗಳು ಶುಭ ನಕ್ಷತ್ರವನ್ನು ನೋಡುವುದು ಹಿಂದೂ ಸಂಪ್ರದಾಯ. ಉತ್ತಮ ನಕ್ಷತ್ರದಲ್ಲಿ ಕೆಲಸವನ್ನು ಆರಂಭಿಸಿದರೆ ಅದು ಯಶಸ್ವಿಯಾಗುತ್ತದೆ ಎಂದು ಜ್ಯೋತಿಷ್ಶಾಸ್ತ್ರವು ಹೇಳುತ್ತದೆ. ಇನ್ನು ನಾವು ಜನಿಸಿದಂತಹ ದಿನಾಂಕ, ಸಮಯ, ದಿನ, ವಾರ, ತಿಂಗಳು ಇದೆಲ್ಲವನ್ನೂ ಆಧರಿಸಿ ಜನ್ಮಪತ್ರಿಕೆಯನ್ನು ಸಿದ್ಧಪಡಿಸಲಾಗುತ್ತದೆ. ಈ ಜನ್ಮಪತ್ರಿಕೆಯಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುವಂಥದ್ದು ನಕ್ಷತ್ರಗಳು ಆಗಿವೆ. ಆದರೆ ನಕ್ಷತ್ರ ಎಂದರೇನು? ಒಟ್ಟು ಎಷ್ಟು ನಕ್ಷತ್ರಗಳಿವೆ? ಯಾವ ನಕ್ಷತ್ರವು ಏನನ್ನು ಸೂಚಿಸುತ್ತದೆ? ಪ್ರತಿ ನಕ್ಷತ್ರಗಳ ವಿಶೇಷತೆ ಏನು ಎಂಬುದರ ಬಗ್ಗೆ ಈ ವಿಡಿಯೋ ಮೂಲಕ ನಾವು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ನಕ್ಷತ್ರ ಎಂದರೇನು? ನಕ್ಷತ್ರ ಅಥವಾ ನಕ್ಷತ್ರ ಪುಂಜವು ಎರಡು ಪದಗಳ ಸಂಯೋಜನೆಯಾಗಿದೆ. ನಕ್ಸ್ ಎಂದರೆ ಆಕಾಶ ಮತ್ತು ಕ್ಷತ್ರ ಎಂದರೆ ಪ್ರದೇಶ ಎನ್ನಲಾಗುತ್ತದೆ. ನಕ್ಷತ್ರಗಳು 13 ಡಿಗ್ರಿಯಿಂದ 20 ನಿಮಿಷಗಳ ವಿಭಾಗಗಳಾಗಿ ಪ್ರತಿಯೊಂದು ನಕ್ಷತ್ರವು ಮೇಷರಾಶಿಯಲ್ಲಿ ಶೂನ್ಯದಿಂದ ಪ್ರಾರಂಭವಾಗಿ ಮೀನರಾಶಿಯಲ್ಲಿ 30 ಡಿಗ್ರಿಗೆ ಅಂತ್ಯಗೊಳ್ಳುತ್ತದೆ. ಒಟ್ಟಾಗಿ ಅವು 360 ಡಿಗ್ರಿಗಳನ್ನು ಒಳಗೊಂಡಿರುತ್ತವೆ. ನಕ್ಷತ್ರಗಳು ರಾಶಿಚಕ್ರಗಳ ಉಪ ವಿಭಾಗಗಳಾಗಿ ಸೂರ್ಯನು ರಾಶಿಚಕ್ರವನ್ನು ಆಳುವಂತೆಯೇ ನಕ್ಷತ್ರಗಳನ್ನು ಚಂದ್ರನು ಆಳುತ್ತಾನೆ. ಈ ಅವಧಿಯಲ್ಲಿ ಸುಮಾರು 13 ಡಿಗ್ರಿಯಿಂದ 20 ನಿಮಿಷ ಚಲಿಸುವಾಗ ಚಂದ್ರನು ಪ್ರತಿ ನಕ್ಷತ್ರದಲ್ಲಿ ಒಂದು ದಿನ ವಾಸ ಮಾಡುತ್ತಾನೆ. ನಕ್ಷತ್ರಗಳನ್ನು ದೇವ, ಮನುಷ್ಯ ಹಾಗೂ ರಾಕ್ಷಸ ಎಂಬ 3 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ನಮ್ಮ ಜನ್ಮ ಸಮಯದಲ್ಲಿ ಚಂದ್ರ ಇರುವ ನಕ್ಷತ್ರವನ್ನು ನಮ್ಮಯ ಜನ್ಮ ನಕ್ಷತ್ರ ಎಂದು ಕರೆಯಲಾಗುತ್ತದೆ. ನಕ್ಷತ್ರದ ಹಿಂದಿರುವ ಪುರಾಣ ಕಥೆ ಈ ಜ್ಯೋತಿಷ್ಯಕ್ಕೆ ಗಣನೆಗೆ ತೆಗೆದುಕೊಳ್ಳುವ 27 ನಕ್ಷತ್ರಗಳು ಸಹ ಬ್ರಹ್ಮನ ಮಗನಾದ ದಕ್ಷನ ಹೆಣ್ಣು ಮಕ್ಕಳು. ಅವರನ್ನು ಚಂದ್ರನಿಗೆ ಕೊಟ್ಟು ವಿವಾಹ ಮಾಡಿದ್ದನು. ಚಂದ್ರನು ದಿನಕ್ಕೆ ಒಬ್ಬರಂತೆ ಅಶ್ವಿನಿ ಮೊದಲಾದ ಸತಿ ನಕ್ಷತ್ರಗಳ ಜೊತೆ ಇರುತ್ತಾನೆ. ಅವೇ ಚಂದ್ರ ನಕ್ಷತ್ರ. ಆದರೆ ಅವಲ್ಲಿ ಕೆಲವು ನಕ್ಷತ್ರಗಳನ್ನು ಪುಲ್ಲಿಂಗದಲ್ಲಿ ಕರೆಯುವಂತಹ ರೂಢಿಯೂ ಕೂಡ ಇದೆ. ಇನ್ನು ವೈಜ್ಞಾನಿಕ ಸಂಗತಿ, ನಕ್ಷತ್ರಗಳು ಗ್ರಹಗಳಂತೆ ಸೂರ್ಯಮಂಡಲದಲ್ಲಿ ಇರುವುದಿಲ್ಲ ಹಾಗೂ ಭೂಮಿಯ ಮೇಲೆ ಪ್ರಭಾವ ಬೀರುವಷ್ಟು ಹತ್ತಿರದಲ್ಲಿಯೂ ಕೂಡ ಇರುವುದಿಲ್ಲ. ನಕ್ಷತ್ರಗಳು ಕೋಟಿ ಕೋಟಿ ಮೈಲಿಗಳ ದೂರದಲ್ಲಿವೆ. ಅವುಗಳಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಲು ಕೋಟಿ ಕೋಟಿ ವರ್ಷಗಳೇ ಬೇಕು ಅಂತ ಹೇಳಲಾಗುತ್ತದೆ. ಇನ್ನು ಮೂಲ ನಕ್ಷತ್ರದಿಂದ ಹೊರಟ ಬೆಳಕು ಭೂಮಿಗೆ ತಲುಪಲು ಅಂದಾಜು 30 ಕೋಟಿ ವರ್ಷಗಳೇ ಬೇಕು. ಅವು ಮಾನವನ ಜೀವಿತದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಅನ್ನೋದು ಇಲ್ಲ. ಇಂದಿನ ವಿಜ್ಞಾನದ ಪ್ರಕಾರ ನಕ್ಷತ್ರಗಳು ನಿರ್ಜೀವವಾಗಿವೆ. ಅದು ಅಗಾಧ ಗಾತ್ರದ ಬೆಂಕಿಯ ಉಂಡೆಗಳು ಅಂತ ಹೇಳಲಾಗುತ್ತದೆ. ಇನ್ನು ಜ್ಯೋತಿಷ್ಶಾಸ್ತ್ರದ ಪ್ರಕಾರ 27 ಜನ್ಮ ನಕ್ಷತ್ರಗಳ ಚಿಹ್ನೆ, ಲಿಂಗ, ಗಣ, ಗುಣ, ಆಳುವ ಗ್ರಹ, ಆಳುವಂತಹ ಆಧಿಪತ್ಯ ವಹಿಸುವ ದೇವತೆ, ಪ್ರಾಣಿವರ್ಗ ಮುಂತಾದ ಗುಣಲಕ್ಷಣಗಳನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಮೊದಲಿಗೆ ಅಶ್ವಿನಿ ನಕ್ಷತ್ರ. ಈ ಅಶ್ವಿನಿ ನಕ್ಷತ್ರದ ಚಿಹ್ನೆ ಅನ್ನೋದು ಕುದುರೆಯ ತಲೆ. ಈ ಗ್ರಹವನ್ನು ಆಳುವಂತಹ ಗ್ರಹ ಅಂದರೆ ಕೇತು ಗ್ರಹ. ಇನ್ನು ಆಳುವಂತಹ ದೇವತೆ ಅಶ್ವಿನಿ ದೇವತೆ. ಅಂದರೆ ಅಶ್ವಿನಿ ದೇವತೆಯರು ಅವಳಿ ಕುದುರೆಗಳು. ಇನ್ನು ಪ್ರಾಣಿವರ್ಗ ಬಂದು ಗಂಡು ಕುದುರೆ.
ಅದೇ ರೀತಿ ಭಾರತೀಯ ರಾಶಿ ಚಕ್ರ ನೋಡುವುದಾದರೆ 0 ಡಿಗ್ರಿ ಮೈನಸ್ 13 ಡಿಗ್ರಿಯಿಂದ 20 ಡಿಗ್ರಿಯ ಒಳಗೆ ಇರುತ್ತದೆ. ರಾಶಿ ಬಂದು ಮೇಷರಾಶಿ. ಈ ಅಶ್ವಿನಿ ನಕ್ಷತ್ರವನ್ನು ಸಾರಿಗೆ ನಕ್ಷತ್ರ ಎಂದು ಪರಿಗಣಿಸಲಾಗುತ್ತದೆ. ಈ ನಕ್ಷತ್ರದ ಪ್ರಭಾವದಿಂದ ಜನರು ಸಾಹಸಮಯ ಮತ್ತು ಶಕ್ತಿಯಿಂದ ತುಂಬಿರುತ್ತಾರೆ. ಹೊಸ ವಿಷಯಗಳನ್ನು ಪ್ರಯತ್ನಿಸಲು ಇಷ್ಟಪಡುತ್ತಾರೆ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳಲು ಅವರು ಯಾವಾಗಲೂ ಕೂಡ ಸಿದ್ಧರಾಗಿದ್ದಾರೆ. ಅವರು ಅಭಿವೃದ್ಧಿಯನ್ನು ಇಷ್ಟಪಡುತ್ತಾರೆ. ಸಾರ್ವಕಾಲಿಕವಾಗಿ ಏನನ್ನಾದರೂ ಮಾಡುತ್ತಾರೆ. ಅವರು ಮಾಡುವ ಕೆಲಸದಲ್ಲಿ ಕೆಲವು ಬಾರಿ ಅವರು ಬೇಜವಾಬ್ದಾರಿಯಿಂದ ವರ್ತಿಸಬಹುದು ಮತ್ತು ಅಪಕ್ವ ರೀತಿಯಲ್ಲೂ ಕೂಡ ವರ್ತಿಸಬಹುದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು ಎರಡನೇ ನಕ್ಷತ್ರವಾದ ಭರಣಿ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಯೋನಿ. ಆಳುವಂಥ ಗ್ರಹ ಶುಕ್ರ ಗ್ರಹ. ಲಿಂಗ ಬಂದು ಹೆಣ್ಣು. ಗಣ ಬಂದು ಮನುಷ್ಯಗಣ. ಆಳುವಂಥ ದೇವತೆ ಬಂದು ಯಮ. ಪ್ರಾಣಿವರ್ಗ ಬಂದು ಆನೆ. ಇನ್ನು ರಾಶಿ ಚಕ್ರ ಬಂದು 13 ಡಿಗ್ರಿಯಿಂದ 20 ಡಿಗ್ರಿ ಮೈನಸ್ 26 ಡಿಗ್ರಿಯಿಂದ 40 ಮೇಷ ಸಂಯಮದ ನಕ್ಷತ್ರ ಎಂದು ಪರಿಗಣಿಸಲಾಗುತ್ತದೆ. ಈ ನಕ್ಷತ್ರದ ಪ್ರಭಾವದಲ್ಲಿ ಇರುವಂಥ ವ್ಯಕ್ತಿಗಳು ವೈಯಕ್ತಿಕ ಬೆಳವಣಿಗೆಗೆ ಮತ್ತು ಪರಿವರ್ತನೆಗಾಗಿ ವಿವಿಧ ಹೋರಾಟಗಳನ್ನು ನಡೆಸುತ್ತಾರೆ. ಅವರು ಇತರರ ಬಗ್ಗೆ ಅಸೂಯೆಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಸ್ವಯಂ ಅನುಮಾನವನ್ನು ಸಹ ಹೊಂದಿರುತ್ತಾರೆ. ಅವರು ಪ್ರಾಮಾಣಿಕ ಹಾಗೂ ಶಿಸ್ತುಬದ್ಧ ಜನರು. ಹಾಗೆಯೇ ತಮ್ಮಯ ಅಭಿಪ್ರಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಇನ್ನು ಮೂರನೇ ನಕ್ಷತ್ರವಾದಂತಹ ಕೃತಿಕಾ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಬಂದು ಚಾಕು ಅಥವಾ ರೇಸರ್. ಈ ನಕ್ಷತ್ರವನ್ನು ಆಳುವಂಥ ಗ್ರಹ ಸೂರ್ಯಗ್ರಹ. ಲಿಂಗ ಬಂದು ಹೆಣ್ಣು. ಗಣ ಬಂದು ರಾಕ್ಷಸ. ಆಳುವಂತಹ ದೇವತೆ ಅಗ್ನಿ. ಪ್ರಾಣಿವರ್ಗ ಬಂದು ಹೆಣ್ಣು ಮೇಕೆ. ಇನ್ನು ರಾಶಿ ಚಕ್ರ ನೋಡುವುದಾದರೆ 26 ಡಿಗ್ರಿಯಿಂದ 40 ನಿಮಿಷಗಳು. ಮೇಷ 10 ಡಿಗ್ರಿಯಿಂದ ವೃಷಭ. ಕಾರ್ತಿಕ ನಕ್ಷತ್ರ ಬೆಂಕಿಯ ನಕ್ಷತ್ರ ಎಂದು ಹೇಳಲಾಗುತ್ತದೆ. ಈ ನಕ್ಷತ್ರದ ಪ್ರಭಾವದಿಂದ ಜನರು ಮಹತ್ವಾಕಾಂಕ್ಷೆ ಉಳ್ಳವರು ಆಗಿರುತ್ತಾರೆ. ಇವರು ಮಾಡುವ ಎಲ್ಲ ಕೆಲಸದಲ್ಲಿಯೂ ಕೂಡ ತುಂಬ ಉತ್ಸಾಹದಿಂದ ಕೂಡಿದ್ದು ಕಠಿಣ ಶ್ರಮದಿಂದ ಮಾಡುವವರು ಆಗಿರುತ್ತಾರೆ. ಅವರೇ ಮಾಡುವ ಎಲ್ಲದರ ಬಗ್ಗೆ ತಾವುಗಳೇ ನಿರ್ಧರಿಸುತ್ತಾರೆ. ಹಾಗೆಯೇ ಯಶಸ್ವಿಯೂ ಕೂಡ ಆಗುತ್ತಾರೆ. ಅವರು ಜೀವನದಲ್ಲಿ ವಿವಿಧ ಏರಿಳಿತಗಳನ್ನು ಎದುರಿಸುತ್ತಾರೆ. ಹಾಗೆಯೇ ತಮಗೆ ಹತ್ತಿರ ಇರುವವರನ್ನು ಚೆನ್ನಾಗಿ ಉತ್ತಮ ರಕ್ಷಕರನ್ನು ಮಾಡುತ್ತಾರೆ. ಜೊತೆಗೆ ತಾವು ಕೂಡ ರಕ್ಷಕರು ಆಗಿರುತ್ತಾರೆ. ಇನ್ನು ನಾಲ್ಕನೇ ನಕ್ಷತ್ರವಾದ ರೋಹಿಣಿ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಬಂದು ಎತ್ತಿನ ಗಾಡಿ ಅಥವಾ ರಥ. ಈ ನಕ್ಷತ್ರವನ್ನು ಆಳುವಂಥ ಗ್ರಹ ಚಂದ್ರಗ್ರಹ. ಲಿಂಗ ಬಂದು ಹೆಣ್ಣು. ಗಣ ಬಂದು ಮನುಷ್ಯಗಣ. ಆಳುವಂಥ ದೇವತೆ ಪ್ರಜಾಪತಿ. ಪ್ರಾಣಿವರ್ಗ ಬಂದು ನಾಗರ ಹಾವು. ಇನ್ನು ರಾಶಿ ಚಕ್ರ ನೋಡುವುದಾದರೆ 10 ಡಿಗ್ರಿಯಿಂದ 23 ನಿಮಿಷಗಳು. 20ರ ವೃಷಭ ಆರೋಹಣದ ನಕ್ಷತ್ರ ಎಂದು ಹೇಳಲಾಗುತ್ತದೆ. ಇದರ ಪ್ರಭಾವದಿಂದ ಜನರು ಸುಂದರ, ಆಕರ್ಷಕ ಮತ್ತು ನಿರ್ದಿಷ್ಟ ಮಾನದಂಡವನ್ನು ಹೊಂದಿರುತ್ತಾರೆ. ಅವರು ಭೌತಿಕ ವಸ್ತುಗಳು ಮತ್ತು ಆಸ್ತಿಗಳನ್ನು ಇಷ್ಟಪಡುತ್ತಾರೆ. ಜೊತೆಗೆ ಉನ್ನತ ಮಟ್ಟದ ಜೀವನವನ್ನು ಸಹ ಹೊಂದಿರುತ್ತಾರೆ. ಅವರು ಇತರರನ್ನು ಹೆಚ್ಚು ಟೀಕಿಸುವ ಮೂಲಕ ಪ್ರತಿಭಾವಂತ ಹಾಗೂ ಸೃಜನಶೀಲ ವ್ಯಕ್ತಿಗಳು ಆಗಿರುತ್ತಾರೆ. 5ನೇ ನಕ್ಷತ್ರವಾದಂತಹ ಮೃಗಶಿರ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಬಂದು ಜಿಂಕೆಯ ತಲೆ. ಈ ನಕ್ಷತ್ರವನ್ನು ಆಳುವಂಥ ಗ್ರಹ ಮಂಗಳ ಗ್ರಹ.
ಲಿಂಗ ಬಂದು ಹೆಣ್ಣು, ಗಣ ಬಂದು ದೇವಗಣ. ಈ ನಕ್ಷತ್ರವನ್ನು ಆಳುವಂಥ ದೇವತೆ ಸೋಮ. ಪ್ರಾಣಿವರ್ಗ ಬಂದು ಸ್ತ್ರೀಸರ್ಪ. ರಾಶಿಚಕ್ರ ನೋಡುವುದಾದರೆ 23 ಡಿಗ್ರಿಯಿಂದ 20 ನಿಮಿಷಗಳು, ವೃಷಭ 6 ಡಿಗ್ರಿಯಿಂದ 40 ನಿಮಿಷಗಳು. ಮಿಥುನ ಮೃಗಶಿರ ನಕ್ಷತ್ರವನ್ನು ಹುಡುಕಾಟದ ನಕ್ಷತ್ರ ಎಂದು ಪರಿಗಣಿಸಲಾಗುತ್ತದೆ. ಇವರು ಯಾವಾಗಲೂ ಸಹ ಹೊಸ ವಿಷಯಗಳು ಮತ್ತು ಜ್ಞಾನವನ್ನು ಹುಡುಕುತ್ತಿರುತ್ತಾರೆ. ಅವರು ತಮ್ಮ ಆಸ್ತಿಯನ್ನು ಹೆಚ್ಚಿಸಲು ಹೆಚ್ಚು ಇಷ್ಟಪಡುತ್ತಾರೆ. ತುಂಬ ಬುದ್ಧಿವಂತರು ಹಾಗೂ ವಿಷಯಗಳನ್ನು ಪತ್ತೆ ಮಾಡುವಲ್ಲಿ ನಿಸ್ಸೀಮರು. ಹಾಗೆಯೇ ತಮ್ಮ ಜೀವನದ ಬಗ್ಗೆ ಹೆಚ್ಚು ಅರ್ಥೈಸುವ ಸಲುವಾಗಿ ಸಾಕಷ್ಟು ಪ್ರಯಾಣಗಳನ್ನು ಮಾಡುತ್ತಾರೆ. ಈಗ ನಾವು 6ನೇ ನಕ್ಷತ್ರವಾದ ಆರಿದ್ರಾ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಬಂದು ಕಣ್ಣೀರಿನ ಹನಿ. ಈ ನಕ್ಷತ್ರವನ್ನು ಆಳುವಂಥ ಗ್ರಹ ರಾಹುಗ್ರಹ. ಲಿಂಗ ಬಂದು ಹೆಣ್ಣು, ಗಣ ಬಂದು ಮನುಷ್ಯಗಣ. ಈ ನಕ್ಷತ್ರವನ್ನು ಆಳುವಂಥ ದೇವತೆ ರುದ್ರ. ಪ್ರಾಣಿವರ್ಗ ಬಂದು ನಾಯಿ. ರಾಶಿಚಕ್ರ ನೋಡುವುದಾದರೆ 6 ಡಿಗ್ರಿಯಿಂದ 40 ನಿಮಿಷಗಳು ಹಾಗೂ 20 ಡಿಗ್ರಿ. ಮಿಥುನ ಆರಿದ್ರಾ ನಕ್ಷತ್ರವು ದುಃಖವನ್ನು ಸೂಚಿಸುತ್ತದೆ. ಅದರ ಪ್ರಭಾವದಿಂದ ಜನರು ಹೆಚ್ಚು ವಿಚಲಿತರಾಗುತ್ತಾರೆ. ಇವು ವಿನಾಶದ ಮೂಲಕವೇ ಬೆಳೆಯುತ್ತದೆ. ಅವರು ತಮ್ಮ ಲಾಭಕ್ಕಾಗಿ ಕೆಟ್ಟದ್ದನ್ನು ಜಯಿಸಲು ಹಾಗೂ ಬಳಸುವುದಕ್ಕೆ ಅಂಜುವುದಿಲ್ಲ. ಅವರು ಇತರರ ಬಳಿ ಭಾವನಾತ್ಮಕವಾಗಿ ದೂರವಿರುತ್ತಾರೆ. ಅವರ ಆಂತರಿಕ ಬೆಳವಣಿಗೆಗೆ ಎದುರಾಗುವ ಅಡೆತಡೆಗಳನ್ನು ನಿರಂತರವಾಗಿ ಎದುರಿಸುತ್ತಲೇ ಇರುತ್ತಾರೆ. ಈಗ ನಾವು 7ನೇ ನಕ್ಷತ್ರವಾದ ಪುನರ್ವಸು ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಅನ್ನೋದು ಬಾಣಗಳ ಬತ್ತಳಿಕೆ. ಈ ನಕ್ಷತ್ರವನ್ನು ಆಳುವಂಥ ಗ್ರಹ ಗುರುಗ್ರಹ. ಲಿಂಗ ಬಂದು ಪುರುಷ, ಗಣ ಬಂದು ದೇವಗಣ. ಆಳುವ ದೇವತೆ ಅದಿತಿ. ಪ್ರಾಣಿವರ್ಗ ಬಂದು ಹೆಣ್ಣು ಬೆಕ್ಕು. ಇನ್ನು ರಾಶಿಚಕ್ರ ನೋಡುವುದಾದರೆ 20 ಡಿಗ್ರಿ, ಮಿಥುನ 3 ಡಿಗ್ರಿಯಿಂದ 20 ನಿಮಿಷಗಳು. ಕರ್ಕ ನವೀಕರಣದ ನಕ್ಷತ್ರ ಎಂದು ಪುನರ್ವಸು ನಕ್ಷತ್ರಕ್ಕೆ ಹೇಳಲಾಗುತ್ತದೆ. ಇವರು ಕೆಟ್ಟ ಸಂದರ್ಭಗಳನ್ನು ತೊಡೆದು ಹಾಕುವಲ್ಲಿ ನಿಪುಣರು. ಇವರು ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಜೊತೆಗೆ ಸ್ಫೂರ್ತಿದಾಯಕ ಮತ್ತು ದಯೆಯ ಗುಣವನ್ನು ಸಹ ಹೊಂದಿರುತ್ತಾರೆ. ಇವರಲ್ಲಿ ಇರುವಂತಹ ಕ್ಷಮಿಸುವ ಸ್ವಭಾವವನ್ನು ಎಲ್ಲರೂ ಕೂಡ ಇಷ್ಟಪಡುತ್ತಾರೆ. ಜೊತೆಗೆ ಪ್ರಯಾಣವನ್ನು ಇವರು ಇಷ್ಟಪಡುವರು. ಈಗ 8ನೇ ನಕ್ಷತ್ರವಾದಂತಹ ಪುಷ್ಯ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಬಂದು ಚಕ್ರ. ಆಳುವ ಗ್ರಹ ಶನಿ. ಲಿಂಗ ಬಂದು ಪುರುಷ, ಗಣ ಬಂದು ದೇವಗಣ. ಇದರ ಪ್ರಾಣಿ ವರ್ಗ ಬಂದು ಮೇಕೆ. ರಾಶಿಚಕ್ರ ಅನ್ನೋದು 3 ಡಿಗ್ರಿಯಿಂದ 20 ನಿಮಿಷಗಳು, 16 ಡಿಗ್ರಿಯಿಂದ 40 ನಿಮಿಷಗಳು. ಕರ್ಕ. ಈ ನಕ್ಷತ್ರದ ಜನರು ಬಹಳ ಧಾರ್ಮಿಕರಾಗಿರುತ್ತಾರೆ ಮತ್ತು ನಂಬಿಕೆಗಳು, ಕಾನೂನುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಅವರು ಯಾವಾಗಲೂ ಸರಿ ಎಂದು ನಂಬುತ್ತಾರೆ. ಅವರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವ ಜನರ ಬಗ್ಗೆ ಸೊಕ್ಕಿನವರು ಆಗಿರುತ್ತಾರೆ. ಇದರ ಜೊತೆಗೆ ಅಗತ್ಯ ಇರುವವರಿಗೆ ಇವರು ದಯೆಯನ್ನು ತೋರುತ್ತಾರೆ. ಸಹಾಯವನ್ನು ಮಾಡುವ ಮೂಲಕ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಇನ್ನು 9ನೇ ನಕ್ಷತ್ರವಾದಂತಹ ಆಶ್ಲೇಷ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಬಂದು ಸುರುಳಿಯಾಕಾರದ ಸರ್ಪ. ಆಳುವಂತಹ ಗ್ರಹ ಬಂದು ಬುಧಗ್ರಹ. ಲಿಂಗ ಬಂದು ಹೆಣ್ಣು, ಗಣ ಬಂದು ರಾಕ್ಷಸ ಗಣ. ಈ ನಕ್ಷತ್ರವನ್ನು ಆಳುವಂಥ ದೇವತೆ ನಾಗ. ಪ್ರಾಣಿ ಬಂದು ಗಂಡು ಬೆಕ್ಕು. ಇನ್ನು ರಾಶಿಚಕ್ರ ಅನ್ನೋದು 16 ಡಿಗ್ರಿಯಿಂದ 40 ನಿಮಿಷಗಳು ಹಾಗೂ 30 ಡಿಗ್ರಿ ಕಾರ್ಕ ಗಟ್ಟಿಯಾಗಿ ಅಂಟಿಕೊಳ್ಳುವ ನಕ್ಷತ್ರ ಎಂದು ಪರಿಗಣಿಸಲಾಗುತ್ತದೆ.
ಈ ನಕ್ಷತ್ರದ ಜನರು ಬುದ್ಧಿವಂತರು, ಆದರೆ ಅವರು ಆಗಿಂದಾಗೆ ತಮ್ಮ ಬುದ್ಧಿವಂತಿಕೆಯನ್ನು ತಂತ್ರ ಕಾರ್ಯಗಳಿಗಾಗಿ ಬಳಸುತ್ತಾರೆ. ಹಾಗೆಯೇ ಕುತಂತ್ರ ಮತ್ತು ಸುಳ್ಳುಗಾರರು ಆಗಿರುತ್ತಾರೆ. ಇವರು ಮಾಡುವ ಕಾರ್ಯದ ಪರಿಣಾಮಗಳನ್ನು ಅವರೇ ಅನುಭವಿಸುತ್ತಾರೆ. ಅದು ಅವರ ಬೆಳವಣಿಗೆಗೆ ಕಾರಣವಾಗುತ್ತದೆ. ಹಾಗೆಯೇ ಅವಮಾನಕ್ಕೆ ಒಳಗಾಗುವುದು ಅಥವಾ ಟೀಕಿಸುವುದನ್ನು ಇಷ್ಟಪಡುವುದಿಲ್ಲ. ಇನ್ನು 10ನೇ ನಕ್ಷತ್ರವಾದ ಮಖ ಇಲ್ಲವೇ ಮಗ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಅನ್ನೋದು ರಾಯಲ್ ಸಿಂಹಾಸನ. ಆಳುವಂಥ ಗ್ರಹ ಬಂದು ಕೇತು ಗ್ರಹ, ಲಿಂಗ ಬಂದು ಹೆಣ್ಣು, ಗಣ ಬಂದು ರಾಕ್ಷಸ ಗಣ. ಈ ನಕ್ಷತ್ರವನ್ನು ಆಳುವಂಥ ದೇವತೆ ಪಿತೃ, ಪ್ರಾಣಿವರ್ಗ ಬಂದು ಗಂಡು ಇಲಿ. ಇನ್ನು ರಾಶಿ ಚಕ್ರ ನೋಡುವುದಾದರೆ 0 ಡಿಗ್ರಿಯಿಂದ 13 ನಿಮಿಷಗಳು ಹಾಗೆ 20. ಸಿಂಹ ಮಗ ನಕ್ಷತ್ರದ ಪ್ರಭಾವದ ಅಡಿಯಲ್ಲಿ ಜನರು ಉತ್ತಮ ನಾಯಕರು ಆಗುತ್ತಾರೆ. ಹಾಗೆಯೇ ಅಧಿಕಾರ ವಹಿಸಿಕೊಂಡಲ್ಲಿ ಉತ್ತಮರಾಗಿ ಇರುತ್ತಾರೆ. ಅವರು ಅಧಿಕಾರ ಹಾಗೂ ಸಂಪತ್ತನ್ನು ಇಷ್ಟಪಡುತ್ತಾರೆ. ಜೊತೆಗೆ ಈ ವಿಷಯಗಳನ್ನು ಸಾಧಿಸಲು ಹೆಚ್ಚು ಕೆಲಸ ಮಾಡುತ್ತಾರೆ. ಅವರಿಗೆ ಮಾನ್ಯತೆಯ ಅವಶ್ಯಕತೆ ಅನ್ನೋದು ಇದೆ. ಕಾಳಜಿ ವಹಿಸುವ ಜನರ ಬಗ್ಗೆ ನಿಷ್ಠಾವಂತರು ಆಗಿರುತ್ತಾರೆ. ಹೆಚ್ಚಿನ ಸ್ವ ಅಭಿಮಾನವನ್ನು ಹೊಂದಿರುತ್ತಾರೆ ಮತ್ತು ಕೆಲವೊಮ್ಮೆ ಇತರರ ವ್ಯಕ್ತಿಗಳ ಬಗ್ಗೆ ನಿಷ್ಠುರವಾಗಿ ಇರುತ್ತಾರೆ. ನಂತರ ಇತರ ವ್ಯಕ್ತಿಗಳನ್ನು ಕೀಳಾಗಿ ನೋಡುವಂತಹ ಮನೋಭಾವನೆ ಅನ್ನೋದು ಇದ್ದೇ ಇರುತ್ತದೆ. ಈಗ ನಾವು 11ನೇ ನಕ್ಷತ್ರವಾದ ಪೂರ್ವ ಫಾಲ್ಗುಣಿ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಆರಾಮ, ಅಂದರೆ ಹಾಸಿಗೆಯ ಮುಂಭಾಗದ ಕಾಲುಗಳು. ಆಳುವಂಥ ಗ್ರಹ ಬಂದು ಶುಕ್ರ ಗ್ರಹ, ಲಿಂಗ ಬಂದು ಹೆಣ್ಣು, ಗಣ ಬಂದು ಮನುಷ್ಯ ಗಣ. ಈ ನಕ್ಷತ್ರವನ್ನು ಆಳುವಂಥ ದೇವತೆ ಭಾಗ, ಪ್ರಾಣಿವರ್ಗ ಬಂದು ಹೆಣ್ಣು ಇಲಿ. ಈ ರಾಶಿಚಕ್ರ ಅನ್ನೋದು 13 ಡಿಗ್ರಿಯಿಂದ 20 ನಿಮಿಷಗಳು, 26 ಡಿಗ್ರಿಯಿಂದ 40 ನಿಮಿಷಗಳು. ಸಿಂಹ ಈ ನಕ್ಷತ್ರದ ಪ್ರಭಾವದಲ್ಲಿ ಜನರು ತುಂಬ ನಿರಾಂತಕ ಮತ್ತು ನಿರಾಳವಾಗಿ ಇರುತ್ತಾರೆ. ಅವರು ಆನಂದಿಸಲು ಇಷ್ಟಪಡುತ್ತಾರೆ, ಸಂವಹನದಲ್ಲಿ ಉತ್ತಮರಾಗಿರುತ್ತಾರೆ ಮತ್ತು ತುಂಬ ಸಾಮಾಜಿಕವಾಗಿ ಇರುತ್ತಾರೆ. ಇವರು ಪ್ರೀತಿಸುವ ಜನರ ಬಗ್ಗೆ ನಿಷ್ಠಾವಂತರು ಮತ್ತು ದಯೆಯನ್ನು ತೋರಿಸುತ್ತಾರೆ. ಜೊತೆಗೆ ದೀರ್ಘಕಾಲೀನ ಸಂಬಂಧಗಳನ್ನು ಹೊಂದಿರುತ್ತಾರೆ. ಇವರು ಆಗಿಂದಾಗೆ ತುಂಬ ಸೋಮಾರಿಯಾದರೂ ಪ್ರತಿಭಾವಂತರು ಮತ್ತು ಅತ್ಯಂತ ಸೃಜನಶೀಲರು ಆಗಿರುವರು. 12ನೇ ನಕ್ಷತ್ರವಾದ ಉತ್ತರ ಫಾಲ್ಗುಣಿ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಬಂದು ಆರಾಮ, ಅಂದರೆ ಹಾಸಿಗೆಯ ಮುಂಭಾಗದ ಕಾಲುಗಳು. ಈ ನಕ್ಷತ್ರವನ್ನು ಆಳುವಂಥ ಗ್ರಹ ಸೂರ್ಯ, ಲಿಂಗ ಬಂದು ಹೆಣ್ಣು, ಗಣ ಬಂದು ಮನುಷ್ಯ ಗಣ. ಆಳುವಂಥ ದೇವತೆ ಆಯುರ್ಮಾನ್, ಪ್ರಾಣಿವರ್ಗ ಬಂದು ಗೂಳಿ. ರಾಶಿಚಕ್ರ ನೋಡುವುದಾದರೆ 13 ಡಿಗ್ರಿಯಿಂದ 20 ನಿಮಿಷಗಳು, ಹಾಗೆಯೇ 26 ಡಿಗ್ರಿಯಿಂದ 40 ನಿಮಿಷಗಳು. ಸಿಂಹ ಈ ನಕ್ಷತ್ರವನ್ನು ಪೋಷಕರ ನಕ್ಷತ್ರ ಎಂದು ಕರೆಯಲಾಗುತ್ತದೆ. ಇವರು ಒಳ್ಳೆಯ ಸ್ವಭಾವದ ಮತ್ತು ಪ್ರೀತಿಯ ಜೀವಿಗಳು. ಸಂಬಂಧದಲ್ಲಿ ಇರುವಾಗ ಅವರು ಅತ್ಯುತ್ತಮರಾಗಿರುತ್ತಾರೆ. ಇವರು ದಯೆಯಿಂದ ಎಲ್ಲರಿಗೂ ಕೂಡ ಸಹಾಯ ಮಾಡುತ್ತಾರೆ. ಹಾಗೆಯೇ ಏಕಾಂಗಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಜೊತೆಗೆ ಅಸುರಕ್ಷಿತರಾಗಿರುತ್ತಾರೆ. ಸಂಬಂಧದಲ್ಲಿ ಅವರು ಅವಲಂಬಿತ ಮತ್ತು ಕಾಳಜಿ ಉಳ್ಳವರು ಆಗಿರುವರು. ಈಗ 13ನೇ ನಕ್ಷತ್ರವಾದ ಹಸ್ತ ನಕ್ಷತ್ರ. ಈ ಹಸ್ತ ನಕ್ಷತ್ರದ ಚಿಹ್ನೆ ಬಂದು ಕೈ ಅಥವಾ ಮುಷ್ಟಿ. ಆಳುವಂಥ ಗ್ರಹ ಚಂದ್ರ, ಲಿಂಗ ಬಂದು ಪುರುಷ, ಗಣ ಬಂದು ದೇವಗಣ.
ಆಳುವಂಥ ದೇವತೆ ಸೂರ್ಯ. ಪ್ರಾಣಿವರ್ಗ ಬಂದು ಹೆಣ್ಣು ಎಮ್ಮೆ. ರಾಶಿಚಕ್ರ ಅನ್ನೋದು 10 ಡಿಗ್ರಿಯಿಂದ 23 ನಿಮಿಷಗಳು, ಹಾಗೆ 20. ಕನ್ಯಾ ಹಸ್ತ ನಕ್ಷತ್ರದವರ ಕೈಗುಣ ತುಂಬ ಚೆನ್ನಾಗಿ ಇರುತ್ತದೆ. ಇವರು ಉತ್ತಮ ವೈದ್ಯ ಅಥವಾ ಕಲಾವಿದನು ಆಗಬಹುದು. ಇವರು ಬಹಳ ಬುದ್ಧಿವಂತ ಮತ್ತು ಪ್ರತಿಭಾವಂತರು ಆಗಿರುತ್ತಾರೆ. ವಿಷಯಗಳನ್ನು ತ್ವರಿತವಾಗಿ ಗ್ರಹಿಸುವಲ್ಲಿ ಉತ್ತಮರು. ಭಾವನೆಗಳನ್ನು ಬಿಡುವುದು ಅವರಿಗೆ ಕಷ್ಟವಾಗುತ್ತದೆ. ಹಾಗೆಯೇ ವೃತ್ತಿಯನ್ನು ಇಷ್ಟಪಡುತ್ತಾರೆ. ಇತರರಿಗೆ ತಮ್ಮ ಕೌಶಲ್ಯದಿಂದ ಸಹಾಯ ಕೂಡ ಮಾಡುತ್ತಾರೆ. ಈಗ ನಾವು 14ನೇ ನಕ್ಷತ್ರವಾದ ಚಿತ್ತಾ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಬಂದು ಮುತ್ತು ಹಾಗೂ ರತ್ನ. ಆಳುವಂಥ ಗ್ರಹ ಬಂದು ಮಂಗಳ. ಲಿಂಗ ಬಂದು ಹೆಣ್ಣು, ಗಣ ಬಂದು ರಾಕ್ಷಸ ಗಣ. ಆಳುವಂಥ ದೇವತೆ ವಿಶ್ವಕರ್ಮ. ಪ್ರಾಣಿ ಬಂದು ಹೆಣ್ಣು ಹುಲಿ. ರಾಶಿ ಚಕ್ರ ನೋಡುವುದಾದರೆ 23 ಡಿಗ್ರಿಯಿಂದ 20 ನಿಮಿಷಗಳು, ಕನ್ಯಾ 6 ಡಿಗ್ರಿಯಿಂದ 40. ತುಲಾ ಚಿತ್ತ ನಕ್ಷತ್ರ ಅವಕಾಶದ ನಕ್ಷತ್ರ. ಅದರ ಪ್ರಭಾವದಿಂದ ಜನರು ಆಕರ್ಷಕವಾಗಿ ಮತ್ತು ಸುಂದರವಾಗಿ ಕಾಣುತ್ತಾರೆ. ಅವರು ತಮ್ಮನ್ನು ತಾವು ವ್ಯಕ್ತಪಡಿಸುವಲ್ಲಿ ಉತ್ತಮರು. ಅವರು ಇತರರೊಂದಿಗೆ ಚೆನ್ನಾಗಿ ಸಂವಹನ ನಡೆಸುತ್ತಾರೆ. ತುಂಬ ಕಲಾತ್ಮಕ ಮತ್ತು ಉತ್ತಮ ಕಲ್ಪನೆಯನ್ನು ಹೊಂದಿರುತ್ತಾರೆ. ಜೊತೆಗೆ ಹೊಸ ವಿಷಯಗಳನ್ನು ರಚಿಸುವಲ್ಲಿ ಉತ್ತಮರು. ಈಗ ನಾವು 15ನೇ ನಕ್ಷತ್ರವಾದ ಸ್ವಾತಿ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಕತ್ತಿ. ಈ ನಕ್ಷತ್ರವನ್ನು ಆಳುವಂಥ ಗ್ರಹ ರಾಹುಗ್ರಹ. ಲಿಂಗ ಬಂದು ಹೆಣ್ಣು, ಗಣ ಬಂದು ದೇವಗಣ. ಈ ನಕ್ಷತ್ರದ ಆಳುವ ದೇವತೆ ವಯ. ಪ್ರಾಣಿವರ್ಗ ಬಂದು ಗಂಡು ಎಮ್ಮೆ. ರಾಶಿ ಚಕ್ರ ಅನ್ನೋದು 6 ಡಿಗ್ರಿಯಿಂದ 40 ನಿಮಿಷಗಳು, ಹಾಗೆ 20 ಡಿಗ್ರಿ. ತುಲಾ ಸ್ವಾತಿ ನಕ್ಷತ್ರದವರು ತಮ್ಮ ಆಲೋಚನೆಗಳನ್ನು ಸಂವಹನ ಮಾಡಲು ಮತ್ತು ವ್ಯಕ್ತಪಡಿಸಲು ಉತ್ತಮರಾಗಿರುತ್ತಾರೆ. ಅವರು ಉತ್ತಮ ಕಲಾವಿದರಾಗಿಯೂ ಇರುವಂತಹ ಸಾಧ್ಯತೆ ಅನ್ನೋದು ಹೆಚ್ಚು. ಕುತೂಹಲದಿಂದ ಕೂಡಿರುತ್ತಾರೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಯಾವಾಗಲೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡುತ್ತಿರುತ್ತಾರೆ. ಇವರು ಅರ್ಥಗರ್ಭಿತ ಮತ್ತು ಉತ್ತಮ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಕೆಲವೊಮ್ಮೆ ಆಳವಿಲ್ಲದ ಮತ್ತು ಅಹಂಕಾರದವರು ಆಗಿರುವರು. ಈಗ ನಾವು 16ನೇ ನಕ್ಷತ್ರವಾದ ವಿಶಾಖ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಬಂದು ಅಲಂಕೃತ ಕಮಾನು ಮಾರ್ಗ, ಅಂದರೆ ಕುಂಬಾರರ ಚಕ್ರ. ಆಳುವಂಥ ಗ್ರಹ ಬಂದು ಗುರುಗ್ರಹ. ಲಿಂಗ ಬಂದು ಹೆಣ್ಣು, ಗಣ ಬಂದು ರಾಕ್ಷಸ ಗಣ. ಈ ನಕ್ಷತ್ರವನ್ನು ಆಳುವಂಥ ದೇವತೆ ಇಂದ್ರಾಗ್ನಿ. ಪ್ರಾಣಿವರ್ಗ ಬಂದು ಗಂಡು ಹುಲಿ. ಇನ್ನು ರಾಶಿ ಚಕ್ರ ನಾವು ನೋಡುವುದಾದರೆ 20 ಡಿಗ್ರಿ ತುಲಾ, 3 ಡಿಗ್ರಿಯಿಂದ 20 ನಿಮಿಷಗಳು ವೃಶ್ಚಿಕ. ವಿಶಾಖ ನಕ್ಷತ್ರ ಉದ್ದೇಶ ಹೊಂದಿರುವ ನಕ್ಷತ್ರ ಎಂದು ನಂಬಲಾಗಿದೆ. ಇದರ ಪ್ರಭಾವದಿಂದ ಜನರು ಗುರಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹೊಂದಿರುತ್ತಾರೆ. ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಹಾಗೆಯೇ ಹೆಚ್ಚು ಗಮನವನ್ನು ಹರಿಸುತ್ತಾರೆ. ಸ್ಪರ್ಧೆಗಳನ್ನು ಇಷ್ಟಪಡುತ್ತಾರೆ ಮತ್ತು ಸುಲಭವಾಗಿ ಹಿಂದೆ ಸರಿಯುವುದಿಲ್ಲ. ಇತರರ ಬಗ್ಗೆ ಬಹಳ ಸುಲಭವಾಗಿ ಅಸೂಯೆ ಪಡೆಯಬಹುದು ಮತ್ತು ಆಗಿಂದಾಗೆ ಕೋಪಗೊಳ್ಳಬಹುದು. ಈಗ ನಾವು 17ನೇ ನಕ್ಷತ್ರವಾದ ಅನುರಾಧ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಕಮಲ. ಆಳುವಂಥ ಗ್ರಹ ಶನಿಗ್ರಹ. ಲಿಂಗ ಬಂದು ಪುರುಷ, ಗಣ ಬಂದು ದೇವಗಣ. ಆಳುವಂಥ ದೇವತೆ ಮಿತ್ರ. ಪ್ರಾಣಿವರ್ಗ ಬಂದು ಹೆಣ್ಣು ಜಿಂಕೆ. ಇನ್ನು ರಾಶಿ ಚಕ್ರ ಅನ್ನೋದು 3 ಡಿಗ್ರಿಯಿಂದ 20 ನಿಮಿಷಗಳು, 16 ಡಿಗ್ರಿಯಿಂದ 40 ನಿಮಿಷಗಳು.
ವೃಶ್ಚಿಕ ಅನುರಾಧ ನಕ್ಷತ್ರದ ಪ್ರಭಾವದಿಂದ ಜನರು ಉತ್ತಮ ನಾಯಕರು ಆಗಿರುವರು. ತಮ್ಮ ಕೆಲಸ ಮತ್ತು ಸಂಬಂಧವನ್ನು ಸಮತೋಲನಗೊಳಿಸುವಲ್ಲಿ ಉತ್ತಮರು. ಅವರು ಸಹಕಾರದಲ್ಲಿ, ಸಂಬಂಧದಲ್ಲಿದ್ದಲ್ಲಿ ಅಥವಾ ಗುಂಪಿನಲ್ಲಿ ಕೆಲಸದಲ್ಲಿ ಇದ್ದಲ್ಲಿ ಉತ್ತಮರು ಆಗಿರುವರು. ಜೊತೆಗೆ ಅವರು ಹಂಚಿಕೊಳ್ಳಲು ಇಷ್ಟಪಡುವರು. ಈಗ ನಾವು 18ನೇ ನಕ್ಷತ್ರವಾದ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಛತ್ರಿ. ಛತ್ರಿಯಂತಹ ಕಿವಿಯೋಲೆ. ಆಳುವ ಗ್ರಹ ಬಂದು ಬುಧಗ್ರಹ. ಲಿಂಗ ಬಂದು ಹೆಣ್ಣು. ಗಣ ಬಂದು ರಾಕ್ಷಸ ಗಣ. ಆಳುವಂಥ ದೇವತೆ ಇಂದ್ರ. ಪ್ರಾಣಿವರ್ಗ ಬಂದು ಗಂಡು ಜಿಂಕೆ. ಇನ್ನು ರಾಶಿ ಚಕ್ರ ನೋಡುವುದಾದರೆ 16 ಡಿಗ್ರಿಯಿಂದ 40 ನಿಮಿಷಗಳು ಹಾಗೂ 30 ಡಿಗ್ರಿ. ವೃಶ್ಚಿಕ ಜ್ಯೇಷ್ಠ ನಕ್ಷತ್ರದ ಪ್ರಭಾವದಿಂದ ಜನರು ಬುದ್ಧಿವಂತರಾಗಿರುತ್ತಾರೆ. ಅವರು ಅನುಭವಕ್ಕೆ ಒಲವು ತೋರುತ್ತಾರೆ. ಅಧಿಕಾರ ಮತ್ತು ಸಂಪತ್ತಿನೊಂದಿಗೆ ವ್ಯವಹರಿಸುವಾಗ ಉತ್ತಮರು. ತಮ್ಮ ಕುಟುಂಬ ಸದಸ್ಯರಿಗೆ ರಕ್ಷಣಾತ್ಮಕರಾಗಿರುತ್ತಾರೆ ಮತ್ತು ಸಾಮಾನ್ಯವಾಗಿ ಅವರ ಮನೆಯ ನಾಯಕರು ಆಗಿರುವರು. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸುತ್ತಾರೆ. ತುಂಬ ಸಾಮಾಜಿಕವಾಗಿ ಇರುವುದಿಲ್ಲ ಹಾಗೂ ನಂಬಿಕಸ್ಥ ಸ್ನೇಹಿತರನ್ನು ಹೊಂದಿರುತ್ತಾರೆ. ಈಗ ನಾವು 19ನೇ ನಕ್ಷತ್ರವಾದ ಮೂಲ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಕಟ್ಟಿರುವ ಬೇರುಗಳ ಗುಂಪು. ಈ ನಕ್ಷತ್ರವನ್ನು ಆಳುವಂಥ ಗ್ರಹ ಕೇತು ಗ್ರಹ. ಲಿಂಗ ಬಂದು ಹೆಣ್ಣು. ಗಣ ಬಂದು ರಾಕ್ಷಸ ಗಣ. ಈ ನಕ್ಷತ್ರವನ್ನು ಆಳುವಂಥ ದೇವತೆ ನಿವೃತ್ತಿ. ಪ್ರಾಣಿವರ್ಗ ಬಂದು ಗಂಡು ನಾಯಿ. ರಾಶಿ ಚಕ್ರ ನೋಡುವುದಾದರೆ 0 ಡಿಗ್ರಿಯಿಂದ 30 ನಿಮಿಷಗಳು ಹಾಗೂ 20 ಡಿಗ್ರಿ. ಧನಸ್ಸು ಹಾಗೂ ಮೂಲ ನಕ್ಷತ್ರದವರು ಉತ್ತಮವಾದಂತಹ ತನಿಖಾಧಿಕಾರಿಗಳು ಮತ್ತು ರಹಸ್ಯಗಳನ್ನು ಬಹಿರಂಗಪಡಿಸುವಲ್ಲಿ ಉತ್ತಮರು. ಇವರು ಜೀವನದಲ್ಲಿ ವಿವಿಧ ಏರಿಳಿತಗಳನ್ನು ಎದುರಿಸುತ್ತಾರೆ. ಅದು ಅವರಿಗೆ ನೋವು ಮತ್ತು ನಷ್ಟದ ಅನುಭವವೇ ಹೆಚ್ಚು. ಅವರು ಅಸಮಾಧಾನವನ್ನು ಹೊಂದಿರುತ್ತಾರೆ ಮತ್ತು ಅವರು ಯಾವಾಗಲೂ ಸಹ ಇತರರನ್ನು ದೂಷಿಸುತ್ತಾರೆ. ಈಗ ನಾವು 20ನೇ ನಕ್ಷತ್ರವಾದ ಪೂರ್ವ ಆಷಾಢ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಆನೆಯ ದಂತ. ಆಳುವಂಥ ಗ್ರಹ ಬಂದು ಶುಕ್ರ ಗ್ರಹ. ಲಿಂಗ ಬಂದು ಪುರುಷ. ಗಣ ಬಂದು ಮನುಷ್ಯ ಗಣ. ಇನ್ನು ಈ ನಕ್ಷತ್ರವನ್ನು ಆಳುವಂಥ ದೇವತೆ ಅಪಾಸ್ ಹಾಗೂ ಪ್ರಾಣಿವರ್ಗ ಬಂದು ಗಂಡು ಕೋತಿ. ಇನ್ನು ರಾಶಿ ಚಕ್ರ ನೋಡುವುದಾದರೆ 13 ಡಿಗ್ರಿಯಿಂದ 20 ನಿಮಿಷಗಳು ಹಾಗೂ 26 ಡಿಗ್ರಿಯಿಂದ 40 ನಿಮಿಷಗಳು. ಧನಸ್ಸು ಪೂರ್ವ ಆಷಾಢ ಅಜೇಯ ನಕ್ಷತ್ರ. ಇವರು ಸ್ವತಂತ್ರರು ಮತ್ತು ಬಲಶಾಲಿಗಳು. ಯಾವಾಗಲೂ ತಮ್ಮ ಸ್ಥಾನಮಾನವನ್ನು ಹೆಚ್ಚಿಸುವ ಮೂಲಕ ತಮ್ಮ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾರೆ. ಇತರರನ್ನು ಕುಶಲತೆಯಿಂದ ಪ್ರಭಾವ ಬೀರುವಲ್ಲಿ ಉತ್ತಮರು ಮತ್ತು ಉತ್ತಮ ಸಂವಹನ ಕೌಶಲ್ಯವನ್ನು ಹೊಂದಿರುತ್ತಾರೆ. ಇವರಲ್ಲಿ ಕೋಪ ಅನ್ನುವುದು ಹೆಚ್ಚು. ಈಗ ನಾವು 21ನೇ ನಕ್ಷತ್ರವಾದ ಉತ್ತರ ಆಷಾಢ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಆನೆಯ ದಂತ ಅಥವಾ ಸಣ್ಣ ಕೋಟ್ ಇಲ್ಲವೇ ಹಾಸಿಗೆಯ ಹಲಗೆಗಳು. ಆಳುವಂಥ ಗ್ರಹ ಬಂದು ಸೂರ್ಯಗ್ರಹ. ಲಿಂಗ ಬಂದು ಹೆಣ್ಣು. ಗಣ ಬಂದು ಮನುಷ್ಯ ಗಣ. ಇನ್ನು ಈ ನಕ್ಷತ್ರವನ್ನು ಆಳುವಂಥ ದೇವತೆ ವಿಶ್ವದೇವಸ್. ಪ್ರಾಣಿವರ್ಗ ಬಂದು ಗಂಡು ಮುಂಗುಸಿ. ರಾಶಿ ಚಕ್ರ ಬಂದು 26 ಡಿಗ್ರಿಯಿಂದ 40 ನಿಮಿಷಗಳು. ಧನಸ್ಸು 10 ಡಿಗ್ರಿಯಿಂದ. ಮಕರ ಹಿಂದೆ ಸಾರ್ವತ್ರಿಕ ನಕ್ಷತ್ರ ಎಂದು ಕರೆಯಲಾಗುತ್ತಿತ್ತು. ಅದರ ಭಾವದಿಂದ ಜನರು ತಾಳ್ಮೆ, ಮೃದು ಮತ್ತು ದಯೆ ಅವರಿಗೆ ದೊಡ್ಡ ಶಕ್ತಿ ಇದ್ದಂತೆ. ಅವರು ಜವಾಬ್ದಾರಿಯುತರಾಗಿ ತಮ್ಮ ಕೆಲಸವನ್ನು ಬಹಳ ಸಂಕಲ್ಪದಿಂದ ಮಾಡುತ್ತಾರೆ. ಅವರು ಪ್ರಾಮಾಣಿಕರು ಸಹ ಆಗಿದ್ದು ಎಂದಿಗೂ ಕೂಡ ಸುಳ್ಳು ಹೇಳುವುದಿಲ್ಲ.
ಆಸಕ್ತಿಯನ್ನು ಕಳೆದುಕೊಂಡಾಗ ಮಾತ್ರ ಅವರು ಏನು ಮಾಡುತ್ತಿದ್ದಾರೆ ಎಂಬುದು ಅವರು ಆಗಿಂದಾಗೆ ಸೋಮಾರಿಗಳು ಆಗುತ್ತಾರೆ. ಈಗ ನಾವು 22ನೇ ನಕ್ಷತ್ರವಾದ ಶ್ರವಣ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಕಿವಿ. ಅಸಮ ಸಾಲಿನಲ್ಲಿ 3 ಹೆಜ್ಜೆ ಗುರುತುಗಳು. ಇನ್ನು ಆಳುವಂಥ ಗ್ರಹ ಬಂದು ಗುರುಗ್ರಹ, ಲಿಂಗ ಬಂದು ಪುರುಷ, ಗಣ ಬಂದು ದೇವಗಣ. ಈ ನಕ್ಷತ್ರವನ್ನು ಆಳುವಂಥ ದೇವತೆ ಮಹಾವಿಷ್ಣು. ಪ್ರಾಣಿವರ್ಗ ಬಂದು ಹೆಣ್ಣು ಕೋತಿ. ಈಗ ರಾಶಿ ಚಕ್ರ ನೋಡುವುದಾದರೆ 10 ಡಿಗ್ರಿಯಿಂದ 23 ನಿಮಿಷಗಳು ಹಾಗೂ 20 ಡಿಗ್ರಿ. ಮಕರ ಶ್ರವಣ ನಕ್ಷತ್ರವನ್ನು ಕಲಿಕೆಯ ನಕ್ಷತ್ರ ಎಂದು ಕರೆಯಲಾಗುತ್ತದೆ. ಜನರು ಬೌದ್ಧಿಕವಾಗಿ ಬುದ್ಧಿವಂತರು. ಅವರು ಯಾವಾಗಲೂ ಸಹ ಕಲಿಯಲು ಹೊಸ ವಿಷಯಗಳನ್ನು ಹುಡುಕುತ್ತಿರುತ್ತಾರೆ. ಹಾಗೆಯೇ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುತ್ತಾರೆ. ಈಗ ನಾವು 23ನೇ ನಕ್ಷತ್ರವಾದ ಧನಿಷ್ಠ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಡ್ರಮ್ ಅಥವಾ ಕೊಳಲು. ಆಳುವಂಥ ಗ್ರಹ ಮಂಗಳ ಗ್ರಹ. ಲಿಂಗ ಬಂದು ಹೆಣ್ಣು, ಗಣ ಬಂದು ರಾಕ್ಷಸ ಗಣ. ಈ ನಕ್ಷತ್ರವನ್ನು ಆಳುವಂಥ ದೇವತೆ ವಾಸಸ್. ಪ್ರಾಣಿವರ್ಗ ಬಂದು ಹೆಣ್ಣು ಸಿಂಹ. ಇನ್ನು ರಾಶಿ ಚಕ್ರ ನೋಡುವುದಾದರೆ 23 ಡಿಗ್ರಿಯಿಂದ 20 ನಿಮಿಷಗಳು, ಮಕರ 6 ಡಿಗ್ರಿಯಿಂದ 40 ನಿಮಿಷಗಳು, ಕುಂಭ ಸಿಂಫೋನಿಯ ನಕ್ಷತ್ರ ಎಂದು ಧನಿಷ್ಠ ನಕ್ಷತ್ರ ಖ್ಯಾತಿ ಪಡೆದಿದೆ. ಇದರ ಪ್ರಭಾವದಡಿಯಲ್ಲಿ ಜನರಿಗೆ ಸಾಕಷ್ಟು ಮಟ್ಟಿಗೆ ಸಂಪತ್ತು ಮತ್ತು ಆಸ್ತಿ ಇದೆ. ಅವರು ಸಂಗೀತ ಮತ್ತು ನೃತ್ಯದತ್ತ ಒಲವನ್ನು ತೋರಿಸುತ್ತಾರೆ. ಆದರೆ ಸಂಗೀತ ವಾದ್ಯಗಳಂತೆಯೇ ಅವು ಕೂಡ ಒಳಭಾಗದಲ್ಲಿ ಟೊಳ್ಳಾಗಿಯೇ ಇರುತ್ತವೆ ಮತ್ತು ಈ ಅನೂರ್ಜಿತೆಯನ್ನು ತುಂಬಲು ಯಾವಾಗಲೂ ವಿಷಯಗಳನ್ನು ಹುಡುಕುತ್ತಿರುತ್ತಾರೆ. ಇದು ಆಗಿಂದಾಗೆ ಅವರನ್ನು ಸ್ವಯಂ ಹೀರಿಕೊಳ್ಳುವಂತೆ ಮಾಡುತ್ತದೆ. ಈಗ ನಾವು 24ನೇ ನಕ್ಷತ್ರವಾದ ಶತಭಿಷ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಖಾಲಿ ವಲಯ, ಅಂದರೆ 1000 ಹೂಗಳು ಅಥವಾ ನಕ್ಷತ್ರಗಳು. ಈ ನಕ್ಷತ್ರವನ್ನು ಆಳುವಂಥ ಗ್ರಹ ಬಂದು ರಾಹುಗ್ರಹ. ಲಿಂಗ ಬಂದು ಹೆಣ್ಣು, ಗಣ ಬಂದು ರಾಕ್ಷಸ ಗಣ. ಈ ನಕ್ಷತ್ರವನ್ನು ಆಳುವಂಥ ದೇವತೆ ವರುಣ. ಪ್ರಾಣಿವರ್ಗ ಬಂದು ಅಶ್ವ ಅಥವಾ ಮುರ್ರೆ. ಇನ್ನು ರಾಶಿ ಚಕ್ರ ಅನ್ನೋದು 6 ಡಿಗ್ರಿಯಿಂದ 40 ನಿಮಿಷಗಳು ಹಾಗೂ 20 ಡಿಗ್ರಿ. ಕುಂಭ ಶತಭಿಷ ನಕ್ಷತ್ರದ ಪ್ರಭಾವದಡಿಯಲ್ಲಿ ಜನರು ರಹಸ್ಯ ಮತ್ತು ತಾತ್ವಿಕರಾಗಿರುತ್ತಾರೆ. ಅವರು ಸಂವಹನದಲ್ಲಿ ಉತ್ತಮವಾಗಿಲ್ಲದ ಕಾರಣ ಅವರು ಮೂಡಿ ಮತ್ತು ಒಂಟಿಯಾಗಿರಬಹುದು. ಕಾರಣ ಅವರು ಜ್ಞಾನದ ವಿಷಯದಲ್ಲಿ ತಮ್ಮನ್ನು ತಾವು ಹೆಚ್ಚು ಯೋಚಿಸುತ್ತಾರೆ ಮತ್ತು ಎಲ್ಲವನ್ನೂ ತಿಳಿದಿದ್ದಾರೆ ಎಂಬುದು ಪರಿಗಣಿಸುತ್ತಾರೆ. ಈಗ 25ನೇ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ. ಈ ನಕ್ಷತ್ರದ ಚಿಹ್ನೆ ಬಂದು 2 ಮುಖಗಳನ್ನು ಹೊಂದಿರುವಂತಹ ಮನುಷ್ಯ. ಇನ್ನು ಈ ನಕ್ಷತ್ರವನ್ನು ಆಳುವ ಗ್ರಹ ಬಂದು ಗುರುಗ್ರಹ. ಲಿಂಗ ಬಂದು ಪುರುಷ, ಗಣ ಬಂದು ಮನುಷ್ಯಗಣ. ಆಳುವಂಥ ದೇವತೆ ಅಜ ಏಕಪಾದ. ಇನ್ನು ಪ್ರಾಣಿವರ್ಗ ಬಂದು ಗಂಡು ಸಿಂಹ. ರಾಶಿ ಚಕ್ರ ಅನ್ನೋದು 20 ಡಿಗ್ರಿ ಕುಂಭ, 30 ಡಿಗ್ರಿಯಿಂದ 20 ನಿಮಿಷಗಳು. ಮೀನ ಈ ನಕ್ಷತ್ರವನ್ನು ರೂಪಾಂತರದ ನಕ್ಷತ್ರ ಎಂದು ನಂಬಲಾಗಿದೆ. ಇದರ ಪ್ರಭಾವದ ಅಡಿಯಲ್ಲಿ ಜನರು ಭಾವೋದ್ರಿಕ್ತರಾಗಿರುತ್ತಾರೆ ಮತ್ತು ಅವರು ಮಾಡುವ ಯಾವುದೇ ಕೆಲಸದಲ್ಲಿ ಬಹಳ ಪಾಲ್ಗೊಳ್ಳುತ್ತಾರೆ. ಅವರು 2 ಮುಖಗಳನ್ನು ಹೊಂದಿರುತ್ತಾರೆ. ಒಂದು ಒಳ್ಳೆಯದಾಗಿರಬಹುದು, ಇಲ್ಲವೇ ಕೆಟ್ಟದ್ದು ಆಗಿರಬಹುದು. ತಮ್ಮ ಬಗ್ಗೆ ರಹಸ್ಯವಾಗಿ ಇರುತ್ತಾರೆ. ಜೀವನದಲ್ಲಿ ಸಮಸ್ಯೆಗಳು ಮತ್ತು ಅಪಘಾತಗಳನ್ನು ಎದುರಿಸುತ್ತಾರೆ. ಆದ್ದರಿಂದ ಅವರು ಜಾಗರೂಕರಾಗಿ ಇರಬೇಕು. ಇವರು ಜನರ ಮೇಲೆ ಪ್ರಭಾವ ಬೀರುವಲ್ಲಿ ಇವರ ಸಂವಹನ ಅನ್ನೋದು ಅತ್ಯುತ್ತಮ. ಈಗ ನಾವು 26ನೇ ನಕ್ಷತ್ರವಾದ ಉತ್ತರ ಭಾದ್ರಪದ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು
ಅವಳಿಗಳು, ಒಂದು ಮಂಚದ ಹಿಂಭಾಗದ ಕಾಲುಗಳು, ನೀರಿನಲ್ಲಿ ಹಾವು. ಈಗ ಆಳುವಂಥ ಗ್ರಹ ಬಂದು ಶನಿ ಗ್ರಹ, ಲಿಂಗ ಬಂದು ಪುರುಷ, ಗಣ ಬಂದು ಮನುಷ್ಯಗಣ, ಆಳುವಂಥ ದೇವತೆ ಅಹಿರ್ ಬುದ್ಧ್ಯಾನ, ಪ್ರಾಣಿವರ್ಗ ಬಂದು ಹೆಣ್ಣು ಹಸು. ಈಗ ರಾಶಿಚಕ್ರ ನೋಡುವುದಾದರೆ 3 ಡಿಗ್ರಿಯಿಂದ 20 ನಿಮಿಷಗಳು, 16 ಡಿಗ್ರಿಯಿಂದ 40 ನಿಮಿಷಗಳು. ಮೀನ, ಇದನ್ನು ಯೋಧರ ನಕ್ಷತ್ರ ಎಂದು ಕರೆಯಲಾಗುತ್ತಿತ್ತು. ಅದರ ಪ್ರಭಾವದಿಂದ ಜನರು ತಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ಉತ್ತಮರು. ಅವರು ಸೋಮಾರಿಗಳು ಆಗಿರುತ್ತಾರೆ. ಹಾಗೆಯೇ ದಯೆ ಮತ್ತು ಹರ್ಷಚಿತ್ತದಿಂದ ಸ್ವಭಾವವನ್ನು ಹೊಂದಿರುತ್ತಾರೆ. ಅವರು ಪ್ರೀತಿಸುವ ಮತ್ತು ಮನೆ ಕುಟುಂಬವನ್ನು ಇಷ್ಟಪಡುವ ಜನರು. ಇದರೊಂದಿಗೆ ಅವರು ಬರುವ ಸರಳ ಸಂತೋಷಗಳನ್ನು ಅವರು ಅತ್ಯಂತ ಸುರಕ್ಷಿತವಾಗಿ ರಕ್ಷಿಸುತ್ತಾರೆ. ಈಗ ನಾವು 27ನೇ ನಕ್ಷತ್ರವಾದ ರೇವತಿ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಚಿಹ್ನೆ ಬಂದು ಡ್ರಮ್ ಇಲ್ಲವೇ ಜೋಡಿ ಮೀನು. ಆಳುವಂಥ ಗ್ರಹ ಬಂದು ಬುಧ ಗ್ರಹ, ಲಿಂಗ ಬಂದು ಹೆಣ್ಣು, ಗಣ ಬಂದು ದೇವಗಣ, ಆಳುವಂತಹ ದೇವತೆ ಬಂದು ಪುಷನ್. ಇನ್ನು ಪ್ರಾಣಿವರ್ಗ ಬಂದು ಹೆಣ್ಣು ನಾಯಿ. ರಾಶಿ ಚಕ್ರ ಅನ್ನೋದು ನೋಡುವುದಾದರೆ 16 ಡಿಗ್ರಿಯಿಂದ 40 ನಿಮಿಷಗಳು ಹಾಗೂ 30 ಡಿಗ್ರಿ. ಮೀನ, ಇದು ಕೊನೆಯ ನಕ್ಷತ್ರ. ಇದು ಒಂದು ಪ್ರಯಾಣವನ್ನು ಸೂಚಿಸುತ್ತದೆ. ಈ ಜೀವನದಿಂದ ಮುಂದಿನದಕ್ಕೆ ಅಂತಿಮವಾದದ್ದು. ಅದರ ಪ್ರಭಾವದ ಅಡಿಯಲ್ಲಿ ಜನರು ಪ್ರೀತಿಯ, ದಯೆ ಮತ್ತು ಸಹಾಯಕರು ಆಗಿರುವರು. ಅವರು ಸಂತೋಷ ಮತ್ತು ಸಕಾರಾತ್ಮಕ ಜನರು. ಹಾಗೆಯೇ ಸಾಮಾಜಿಕವಾಗಿರಲು ಮತ್ತು ಹೊಸ ಜನರನ್ನು ತಿಳಿದುಕೊಳ್ಳಲು ಇಷ್ಟಪಡುತ್ತಾರೆ. ಇವರು ಸೃಜನಶೀಲರು ಮತ್ತು ಉತ್ತಮ ಕಲಾವಿದರು. ಆರೈಕೆ ಮಾಡುವಲ್ಲಿ ಇವರು ದಯಾಮಯಿಗಳು. ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಬಯಸುತ್ತಾರೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.